ಇನ್ನು 60 ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು. ಒಳಾಂಗಣ ಕಾರ್ಯಕ್ರಮದಲ್ಲೂ ಕೂಡ ಮಾಸ್ಕ್ ಅನ್ನು ಹಾಕೊಳ್ಳಬೇಕು ಅಂತ ಮೈಸೂರಿನಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ ಹೇಳಿದ್ದಾರೆ. 60 ವರ್ಷ ಮೇಲ್ಪಟ್ಟಂತವರು ಮಾಸ್ಕ್ ಅನ್ನು ಹಾಕೊಳ್ಬೇಕು. ಅದರಲ್ಲೂ ಒಳಾಂಗಣ ಕಾರ್ಯಕ್ರಮ ಇದ್ರೆ, ಹೆಚ್ಚಿನ ಜನ ಇದ್ರೆ, ಉದಾಹರಣೆಗೆ ಯಾವುದಾದ್ರೂ ಹಾಲ್ನಲ್ಲಿ ಮದುವೆ ಇರುವಂತಹ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ಮೀಟಿಂಗ್ಗಳಾಗುವ ಸಂದರ್ಭದಲ್ಲಿ ಈ ಮಾಸ್ಕ್ಗಳನ್ನು ಹಾಕೊಳ್ಬೇಕು ಅಂತ. ಜೊತೆಗೆ ರೋಗ ಲಕ್ಷಣ ಇದ್ದವರಿಗೆ ಮಾತ್ರ ಟೆಸ್ಟಿಂಗ್ ಅನ್ನ ಮಾಡ್ತಾ ಇದ್ದೀವಿ ಅಂತ ಮೈಸೂರು ಜಿಲ್ಲಾಧಿಕಾರಿ ಹೇಳಿರೋದು. ಪ್ರತಿದಿನ 1000 ಟೆಸ್ಟಿಂಗ್ ಮಾಡುವಂತ ಸಾಮರ್ಥ್ಯ ನಮಗಿದೆ. ಸದ್ಯ ಪ್ರವಾಸಿ ತಾಣಗಳಲ್ಲಿ ಟೆಸ್ಟಿಂಗ್ ಮಾಡುವ ಅವಶ್ಯಕತೆ ಇಲ್ಲ. ಹೊಸ ವರ್ಷದ ಆಚರಣೆಗೂ ಕೂಡ ಯಾವುದೇ ನಿರ್ಬಂಧ ಇಲ್ಲ ಅಂತ ಮೈಸೂರಿನಲ್ಲಿ ಜಿಲ್ಲಾಧಿಕಾರಿ ಕೆ ವಿ ರಾಜೇಂದ್ರ ಹೇಳಿದ್ದಾರೆ. ಮೈಸೂರಿನಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ ಅವರ ಹೇಳಿಕೆ. ಏನೇನು ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಜೊತೆಗೆ ಎಷ್ಟು ಟೆಸ್ಟ್ ಮಾಡುವಂಥ ಸಾಮರ್ಥ್ಯ ಇದರ ಬಗ್ಗೆ ಕೂಡ ಮಾಹಿತಿ ಕೊಟ್ಟರು. ಮೈಸೂರು ಜಿಲ್ಲೆಯೊಳಗಡೆ ಕೊರೋನಾ ನಿಯಂತ್ರಣದಲ್ಲಿದೆ. ಆದರೂ ಕೂಡ ಕೇರಳದ ಗಡಿಭಾಗದಲ್ಲಿರುವಂಥ ಜಿಲ್ಲೆ ಆಗಿರೋದ್ರಿಂದ ಹೆಚ್ಚಿನ ನಿಗಾ ವಹಿಸೋದಕ್ಕೋಸ್ಕರ ಟೆಸ್ಟಿಂಗ್ಸ್ಗಳನ್ನು ನಾವು ಮಾಡ್ತಾಯಿದ್ದೀವಿ. ಮೈಸೂರು ಜಿಲ್ಲೆಯೊಳಗಡೆ ನಾವು ಈಗ ಪ್ರತಿ ದಿವಸ 70 ರಿಂದ 80 ಟೆಸ್ಟ್ಗಳನ್ನು ನಾವು ಮಾಡ್ತಾ ಇರೋದು. ಅದರಲ್ಲೂ ಕೂಡ ಸ್ಪೆಸಿಫಿಕ್ಕಾಗಿ ಯಾರು ಇನ್ಫ್ಲುಯೆಂಜಾ ಲೈಕ್ ಇಲ್ನೆಸ್ ಇರುತ್ತೆ, ಅದರಲ್ಲೂ ಕೂಡ ಕೋಮಾರ್ಬಿಡಿಟೀಸ್ ಇದ್ದು ಕ್ರಿಟಿಕಲ್ ಕಂಡೀಷನಲ್ಲಿರುವಂಥವ್ರನ್ನ ನಾವು ಈಗ ಹಾಸ್ಪಿಟಲಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ನಿನ್ನೆ ನಾವು 77 ಟೆಸ್ಟ್ಗಳನ್ನು ನಾವು ಮಾಡಿದ್ದೀವಿ. ಅದರ ಹಿಂದೆನೂ ಕೂಡ 70 ಮತ್ತು 70 ರೇಂಜಲ್ಲೇ ನಾವು ಟೆಸ್ಟ್ಗಳನ್ನ ಮಾಡ್ತಾ ಇದ್ದಾಗ ನಿನ್ನೆ 6 ಇತ್ತು, ಇವತ್ತೊಂದು 7 ಕೇಸಸ್ಗಳಾಗಿದೆ. ಅದರಲ್ಲಿ ಕೋಇನ್ಸಿಡೆಂಟಲಿ ಯಾರೋ ಒಬ್ಬರು ಆತ್ಮಹತ್ಯೆ ಪ್ರಯತ್ನ ಮಾಡಿದಾಗ ಅದು ಚೆಕ್ ಮಾಡಿದಾಗ ಅವ್ರದ್ದು ಒಂದು ಪಾಸಿಟಿವ್ ಬಂದಿದೆ ಅಂತ ಅವ್ರನ್ನ ಬೆಂಗಳೂರಿಗೆ ರೆಫರ್ ಮಾಡಿದ್ದಾರೆ. ಅದರ್ವೈಸ್ ನಮ್ಮಲ್ಲಿ ಸದ್ಯಕ್ಕೆ 7 ಆ್ಯಕ್ಟಿವ್ ಕೇಸ್ ಇದೆ. ಅವರೆಲ್ಲರೂ ಕೂಡ ಕೋಮಾರ್ಬಿಡಿಟೀಸ್ ಇರೋವಂಥವ್ರು ಮತ್ತು ಒಂದು ಮೆಡಿಕಲ್ ಕಾಂಪ್ಲಿಕೇಶನ್ಸ್ಗಳು ಇರೋವಂಥ ವ್ಯಕ್ತಿಗಳು. ಅವರಿಗೆಲ್ಲರಿಗೂ ಈಗ ನಾವು ಜಿಲ್ಲಾಡಳಿತದ ವತಿಯಿಂದ ಆರೋಗ್ಯ ಇಲಾಖೆ ಮತ್ತು ಸಂಬಂಧಪಟ್ಟ ಎಲ್ಲ ಇಲಾಖೆಯವರ ಒಂದು ಸಮನ್ವಯದಲ್ಲಿ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಮೀಟಿಂಗನ್ನು ಮಾಡಿಕೊಂಡು ಕೆಲವೊಂದು ಪ್ಲ್ಯಾನ್ಸ್ಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಆದರೆ ಯಾರು ಸಿಂಪ್ಟಮೆಟಿಕ್ ಆಗಿ ಬಂದಿರ್ತಾರೆ ಅವರಿಗೆ ಪಾಸಿಟಿವ್ ಇದನ್ನು ಇದೆಯೋ ಇಲ್ಲ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ILI ಸಾರಿ ಪೇಷಂಟ್ಸ್ಗಳಿಗೆ ಟೆಸ್ಟ್ ಮಾಡಬೇಕು ಅನ್ನೋ